ಗುರುಭ್ಯೋ ನಮಃ ಹರಿ ಓಂ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಅಷ್ಟೂ ಸಮಸ್ಯೆಗಳಿಗೆ ಸಹಿತವಾಗಿ ನಿಮ್ಮ ಅಷ್ಟು ಗೊಂದಲಗಳಿಗೆ ಒಂದಷ್ಟು ಉಪಾಯಗಳನ್ನು ಮತ್ತು ಪರಿಹಾರವನ್ನು ತಿಳಿಸಿಕೊಡಲು ಬಂದಿದ್ದೇನೆ. ತುಂಬ ಜನ ಕೇಳತಕ್ಕಂಥ ಈಗಿನ ಪ್ರಶ್ನೆ ಅಂದರೆ, ಗುರುಗಳೇ, ಶನೀಶ್ವರ ಸ್ಥಾನವನ್ನು ಬದಲಾಯಿಸ್ತಾ ಇದ್ದೇನೆ, ನಮ್ಮ ರಾಶಿಯವ್ರಿಗೆ ಏನಾದರೂ ತೊಂದರೆ ಇದೆಯಾ? ತುಂಬ ಜನದ ಪ್ರಶ್ನೆ ಅಂದರೆ, ಶನೀಶ್ವರ ಅಂದರೆ ಪಾಪಗ್ರಹ, ಶನೀಶ್ವರ ಅಂದರೆ ತೊಂದರೆ ಕೊಡುವ ಗ್ರಹ, ಶನೀಶ್ವರ ಅಂದರೆ ನಮಗೆ ಸಮಸ್ಯೆಯನ್ನು ಕೊಡುವ ಗ್ರಹ. ಅದು ನಿಜವೇ? ತುಂಬ ಜನ ಕೇಳತಕ್ಕಂಥ ಸಮಸ್ಯೆ ಅಂದರೆ, ಗುರುಗಳೇ, ಆ ಶನೀಶ್ವರ ಯಾವ ರೀತಿ ಕಾಟ ಕೊಡ್ತಾನೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ತುಂಬ ಜೀವನವನ್ನೇ ಮಾಡೋಕ್ಕಾಗಲ್ಲಪ್ಪ, ಪ್ರಾಣವನ್ನೇ ಬಿಡ್ಬೋದಾ ಅಥವಾ ಪ್ರಾಣವನ್ನೇ ಕಳ್ಕೊಳ್ಬಿಡ್ಬೋದಾ ಅಂತ ಮನಸ್ಥಿತಿಗೆ ತಂದುಕೊಟ್ಬಿಡ್ತಾನೆ. ಹಾಗಾಗಿ ಶನೀಶ್ವರ ಮೀನರಾಶಿಗೆ 30 ವರ್ಷ ನಂತರ ಬರ್ತಿದ್ದಾನೆ. ಹಾಗಾಗಿ ನಮಗೆ ಸಮಸ್ಯೆ ಆಗತ್ತಾ? ನಮ್ಮ ರಾಶಿಯವ್ರಿಗೆ ಒಳ್ಳೇದಿದೆಯಾ? ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗತ್ತಾ? ಮೀನರಾಶಿಗೆ ಬಂದಾಗ ಭಗವಂತ ಒಳ್ಳೆಯದನ್ನೇ ಮಾಡಿಕೊಡ್ತಾನ. ಮಕರ ರಾಶಿಯವರಿಗೆ 7.5 ಮುಕ್ತಾಯವಾಗ್ತಿದೆ ಅಂತ ಹೇಳ್ತಿದ್ದಾರೆ, ಅದು ನಿಜನಾ? ನಮಗೆ ಒಳ್ಳೆ ಲಾಭವಾಗತ್ತಾ ಅಥವಾ ಮತ್ತೆ ಸಮಸ್ಯೆಗೀಡಾಗ್ತೀವ ಅಂತ ತುಂಬ ಜನಕ್ಕೆ ಗೊಂದಲವಿದೆ. ಮತ್ತು ಯಾವುದನ್ನು ಆಚರಣೆ ಮಾಡಬೇಕು ಅಥವಾ ಯಾವ ಪರಿಹಾರವನ್ನು ಮಾಡಿದ್ರೆ, ಯಾವ ದಾನವನ್ನು ಮಾಡಿದರೆ ಅಥವಾ ಬಡವರಿಗೆ ಯಾವ ರೀತಿ ಸೇವೆಯನ್ನು ಮಾಡಿದರೆ ಶನೀಶ್ವರ ನಮ್ಗೆ ಒಲಿತಾನೆ ಅಂತ ತುಂಬ ಜನ ಕೇಳ್ಕೊಳ್ತಾ ಇರ್ತೀರ. ತುಂಬ ಜನದ ಸಮಸ್ಯೆ ಏನಂತ ಹೇಳಿದ್ರೆ, ನಮಗೊಂದು ಸಮಸ್ಯೆ ಬಂದರೆ ಅದಕ್ಕೊಂದು ಶಾಂತಿ ಕ್ರಮವನ್ನು ಮಾಡಿಸ್ಕೊಳತಕ್ಕಂಥದ್ದು ಅಂತ ತುಂಬ ಜನಕ್ಕೊಂದು ತಲೆಯಲ್ಲೊಂದು ಏರ್ಬಿಟ್ಟಿದೆ. ಅಂದರೆ ಶನೀಶ್ವರ ಅಂದರೆ ಕರ್ಮದ ಅಧಿಪತಿ. ಖಂಡಿತ ಹೌದು, ಶನೀಶ್ವರ ಅಂದರೆ ಕರ್ಮದ ಅಧಿಪತಿ. ಅಂದರೆ ತುಂಬ ಜನ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಗುರುಗಳೇ, ನನಗೆ 7.5 ಪ್ರಾರಂಭ ಆಗ್ತಿದೆ, ಶನೀಶ್ವರನ ದಶಭುಕ್ತಿ ಪ್ರಾರಂಭ ಆಗ್ತಿದೆ, ನನಗೆ ಕಷ್ಟದ ಸಮಯವೇ? ಅಷ್ಟೂ ವರ್ಷಗಳು ಅಂದರೆ 7.5 ಅಂದರೆ 7.5 ವರ್ಷಗಳು ಅಂತ ಹೇಳ್ತೀವಿ, ದಶಾಭುಕ್ತಿ ಅಂದರೆ 19 ವರ್ಷಗಳು ಅಂತ ಹೇಳ್ತೀವಿ. ಎರಡೂ ಸಮಯದಲ್ಲಿ ನಾವು ಕಷ್ಟವನ್ನೇ ಭಗವಂತ ನಮಗೆ ಕೊಡ್ತಾನ? ನಮಗೆ ಒಳಿತೇ ಆಗಲ್ವಾ? ಎಷ್ಟೋ ಸಮಯದಲ್ಲಿ ಅವಮಾನಗಳನ್ನಾಗಿರ್ಬೋದು, ದುಃಖ ಆಗಿರ್ಬೋದು, ಒಂದು ಸ್ವಲ್ಪ ಅಮೌಂಟ್ಗಳನ್ನು ಕಳೆದುಕೊಳ್ಳೋಕ್ಕೆ ಆಗಿರ್ಬೋದು, ಈ ದಿನಗಳನ್ನೇ ನಾವು ನಿರೀಕ್ಷೆ ಮಾಡ್ಬೋದಾ? ಅಥವಾ 7.5 ಸಮಯದಲ್ಲಿ ನಮಗೇನಾರು ಒಳ್ಳೇದಾಗತ್ತಾ? ಭಗವಂತ ಒಳ್ಳೆ ಫಲವನ್ನು ಕೊಡ್ಬೋದಾ ಅಂತ ತುಂಬ ಜನಕ್ಕೊಂದಷ್ಟು ಡೌಟ್ಗಳಿರುತ್ತೆ. ತಿಳಿದಿರಲಿ, ಜಾತಕದಲ್ಲಿ ಯಾವುದೇ ಗ್ರಹ ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಕರ್ಮ ಖಂಡಿತವಾಗಿಯೂ ಅದು ಒಳ್ಳೆ ಕರ್ಮ ಆಗಿದ್ರೆ ಒಳ್ಳೆ ಫಲವನ್ನು ಕೊಡುತ್ತೆ, ಕೆಟ್ಟ ಕರ್ಮ ಆಗಿದರೆ ಕೆಟ್ಟ ಕರ್ಮವನ್ನು ಕೊಡುತ್ತೆ. ತಿಳಿದಿರಲಿ, ನವಗ್ರಹಗಳಲ್ಲಿ ಒಟ್ಟು 9 ಗ್ರಹ ಬರುತ್ತೆ. ಪ್ರಮುಖವಾಗಿ ಚಂದ್ರ 2.5 ದಿನಕ್ಕೊಂದ್ಸಲಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋದರೆ ನಿಮಗೆ ಹಾಗೆ ಬುಧ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಬೇರೆ ಒಂದಷ್ಟು ಕುಜ ಆಗಿರ್ಬೋದು, ಬೇರೆ ಗ್ರಹಗಳು ಒಂದಷ್ಟು ತಿಂಗಳುಗಳಿಗೆ ಮನೆಯನ್ನು ಚೇಂಜ್ ಮಾಡಿದ್ರೆ, ಬೃಹಸ್ಪತಿ ಗುರು 6 ತಿಂಗಳಿಗೊಂದ್ಸಲಿ ಮನೆ ಚೇಂಜ್ ಮಾಡ್ತಾನೆ. ರಾಹು ಮತ್ತು ಕೇತು 1.5 ವರ್ಷಕ್ಕೊಂದ್ಸಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದರೆ, ಶನೀಶ್ವರ ಮಾತ್ರ 1.5 ವರ್ಷ ಅಲ್ಲ 2.5 ವರ್ಷ ತೆಗೆದುಕೊಳ್ತಾನೆ. ತುಂಬ ಜನದೊಂದು ತದ್ಭಾವನೆ ಇರುತ್ತೆ, ಶನೀಶ್ವರ ಮತ್ತೆ ವಕ್ರಿಯಾಗಿಂದ ಮನೆಗೆ ಬಂದ ತಕ್ಷಣ 7.5 ಮುಕ್ತಾಯವಾಗೋಯ್ತು ಅಂದರೆ, ಶನೀಶ್ವರ 2.5 ವರ್ಷ ಒಂದು ಮನೆಗೆ ಹೋಗ್ತಾನೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ 2.5 ವರ್ಷ ತೆಗೆದುಕೊಳ್ತಾನೆ. 2.5 ವರ್ಷ ಅದೇ ಮನೇಲಿ ಇರ್ತಾನೆ. ಸ್ವಲ್ಪ ಮಟ್ಟಿಗೆ ಒಂದು 15 ದಿನ 20 ದಿನ ಮತ್ತೆ ಹಿಂದೆ ಮನೆಗೆ ಹೋಗಿ ಮುಂದೆ ಬಂದಾಗ ಜನಗಳ ತಪ್ಪು ಭಾವನೆ, ನನಗೆ 7.5 ಮುಕ್ತಾಯವಾಗೋಯ್ತು ಅಂತ. ಖಂಡಿತವಾಗಲ್ಲ. ಶನೀಶ್ವರ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗೋಕ್ಕೆ 2.5 ವರ್ಷ ತೆಗೆದುಕೊಳ್ತಾನೆ. ಆ 2.5 ವರ್ಷಗಳು ಒಂದಷ್ಟು ರಾಶಿಯವರಿಗೆ ಪರೀಕ್ಷೆ ಆಗಿರುತ್ತೆ, ಒಂದಷ್ಟು ರಾಶಿಯವರಿಗೆ ಜಾಕ್ಪಾಟ್ ಆಗಿರುತ್ತೆ, ಒಂದಷ್ಟು ರಾಶಿಯವರಿಗೆ ನಿನ್ನವರು ಯಾರು ಅಂತ ಭಗವಂತ ತಿಳಿಸ್ಕೊಡ್ತಾನೆ ಅಂತ. 7.5 3 ವಿಭಾಗವಾಗಿ ಮಾಡ್ಕೊಳ್ತೀವಿ. ಅಂದರೆ 2.5 ವರ್ಷ 2.5 ವರ್ಷ 2.5 ವರ್ಷ ಅಂತೇಳಿ ಈ 3 ಸಮಯದಲ್ಲಿ ಭಗವಂತ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಾನೆ. ಮೊದಲನೇ ಟರ್ಮ್ ಅಂದರೆ 2.5 ವರ್ಷ ನಿಮ್ಗೆ ಒಳ್ಳೆ ಫಲವನ್ನು ಕೊಟ್ಟರೆ, ನಂತರ 2.5 ವರ್ಷ ದಷ್ಟು ಅವಮಾನವನ್ನು, ದುಃಖವನ್ನು, ಅಪಕೀರ್ತಿಗಳನ್ನು ತಂದು ಕೊಡ್ತಾನೆ. ಕೊನೆ 2.5 ವರ್ಷ ಒಳ್ಳೆ ಲಾಭವನ್ನು ಕೊಟ್ಟು ಹೋಗ್ತಾನೆ. ಅಥವಾ ಮೊದಲು ಬರೋ 2.5 ವರ್ಷ ಒಳ್ಳೆ ಅಪಕೀರ್ತಿಯೇನೋ, ಮನಸ್ಸಿಗೆ ಏನೋ ಬೇಜಾರಾಗ್ತಿದೆ, ಜೀವನವನ್ನೇ ಕಳೆದುಕೊಂಡ್ಬೋಣ ಅಂತ ಒಂದಷ್ಟು ಕೆಟ್ಟ ಫಲವನ್ನು ಕೊಟ್ಟರೆ, ಮಧ್ಯದ 2.5 ವರ್ಷ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ ಅಂದರೆ, ಕೊನೆಯೋಗಿ 2.5 ವರ್ಷ ಒಳ್ಳೆ ಲಾಭವನ್ನು, ಯಶಸ್ಸನ್ನು ಕೊಟ್ಟು ಹೋಗ್ತಾನೆ ಅಂತ. ತುಂಬ ಜನ ಅಂದ್ಕೊಳ್ತಾರೆ, ಶನೀಶ್ವರ ಅಂದರೆ ಕೆಟ್ಟ ಗ್ರಹ. ಹೌದಾ? ಖಂಡಿತ ಅಲ್ಲ. ಶನೀಶ್ವರ ಅಂದರೆ ಭಗವಂತ ನಮ್ಮ ಕರ್ಮವನ್ನು ಕೊಡೋದು ಅಂತ. ನೀವು ಒಳ್ಳೆಯದನ್ನು ಮಾಡಿದ್ಯಪ್ಪ ಈ ಜನ್ಮದಲ್ಲಿ, ಓ ಜನ್ಮದಲ್ಲಿ ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತೇನೆ.
ನಿನಗೆ ನಾ ಕೆಟ್ಟದ್ದು ಮಾಡಿದ್ಯಾ, ನಿನ್ನ ಜನಗಳಿಗೆ ಕೆಟ್ಟದನ್ನು ಮಾಡಿದ್ಯಾ, ನಿಂಗೆ ಕೆಟ್ಟ ಫಲವನ್ನೇ ಕೊಡ್ತೇನೆ ಅಂತ. ಅಂದರೆ ಶನೀಶ್ವರ ಲುಕ್ ಲೈಕ್ ಎ ಮಿರರ್. ನೀವು ಯಾವ ರೀತಿ ಒಳ್ಳೆಯದನ್ನು ಮಾಡಿರ್ತೀರೋ ಒಳ್ಳೆಯದನ್ನೇ ಕೊಡ್ತಾನೆ, ಯಾವ ರೀತಿ ಕೆಟ್ಟದನ್ನು ಮಾಡಿರ್ತೀರೋ ಕೆಟ್ಟ ಫಲವನ್ನೇ ಕೊಡತಕ್ಕಂಥದ್ದು ಅಂತ. ನಿಮ್ಮ ಜಾತಕದಲ್ಲಿ ಶನೀಶ್ವರ 3, 6, 9, 11ನೇ ಸ್ಥಾನಗಳೇ, ನಿಮ್ಮ ಲಗ್ನದಿಂದ 3, 6, 9, 11ನೇ ಸ್ಥಾನಗಳಲ್ಲಿ ಶನೀಶ್ವರ ಇದ್ದರೆ ಖಂಡಿತ ಒಳ್ಳೆ ಫಲವನ್ನು ಕೊಡ್ತಾನೆ. ದುಸ್ಥಾನದಲ್ಲಿದ್ದರೆ ಅಥವಾ ವಕ್ರಿಯಾಗಿದ್ದರೆ ಅಥವಾ 7.5 ಜೊತೆಗೆ ದಶಭುಕ್ತಿಯು ಕೂಡ ನಡೀತಿದ್ರೆ ಕೆಟ್ಟ ಫಲವನ್ನು ಕೊಡತಕ್ಕಂಥದ್ದು ಅಂತ. ತುಂಬ ಜನಕ್ಕೆ ಒಂದು ತಪ್ಪು ಭಾವನೆ ಅಂದರೆ 7.5 ಸಮಯದಲ್ಲೇ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಅಂತ. ಖಂಡಿತ ತಪ್ಪು. 7.5 ನಿಮಗೆ ಪರೀಕ್ಷಾ ಸಮಯ ಅಷ್ಟೇ. ಆದರೆ ಶನೇಶ್ವರನ ದಶಾಭುಕ್ತಿ ನಡೆಯುತ್ತಲ್ಲ, ಅಂತರ್ಭುಕ್ತಿಯೇ ಬೇರೆ. ಅಂತರ್ಭುಕ್ತಿ ಅಂದರೆ 6 ತಿಂಗಳು, ವರ್ಷ, 1 ವರ್ಷ ಇದ್ದು ಹೋಗೋದು, ಅದು ಅಂತರ್ಭುಕ್ತಿ. ಅದಲ್ಲ. ಶನೀಶ್ವರನ ದಶಾಭುಕ್ತಿ ಅಂದರೆ 18 ವರ್ಷಗಳ ಕಾಲ ಅವನ ಆಳ್ವಿಕೆ ಇರುತ್ತೆ. ಆ ಸಮಯದಲ್ಲೇ ನಿಮ್ಮನ್ನು ಭಗವಂತ ಸಂಪೂರ್ಣವಾಗಿ ನಿನ್ನವರ್ಯಾರು, ನಿನ್ನ ಜನರು ಯಾರು, ನಿನ್ನ ಕಷ್ಟಕ್ಕೆ ಯಾರಾಗುತ್ತಾರೆ, ನಿನ್ನ ಸುಖಕ್ಕೆ ಯಾರಾಗುತ್ತಾರೆ, ನೀನು ಮಾಡತಕ್ಕಂಥ ತಪ್ಪುಗಳಿಂದ ಇನ್ನೊಬ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಪ್ರಮುಖವಾಗಿ ನಿನಗೆ ನೀನು ಯಾವ ರೀತಿ ತೊಂದರೆಗಳನ್ನು ಮಾಡ್ಕೊಳ್ತೀಯ ಅಂತ ತೋರಿಸ್ಕೊಡತಕ್ಕಂಥದ್ದು ಅಂತ. ಎಲ್ಲರಿಗೂ ಕೂಡ ಗೊತ್ತಿದೆ, ಭಗವಂತ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗತಕ್ಕಂಥದ್ದು. ಯಾವಾಗ ಅಂದರೆ ಈ ತಿಂಗಳ, ಅಂದರೆ 29ನೇ ತಾರೀಕು 3ನೇ ತಿಂಗಳು 2025 ರಾತ್ರಿ 8:19ಕ್ಕೆ ಭಗವಂತ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಆವಾಗ ಮೀನರಾಶಿಯವರಿಗೆ 2.5 ವರ್ಷ 7.5 ಮುಗಿದು ಇನ್ನು 5 ವರ್ಷ ಇರುತ್ತೆ. ಕುಂಭರಾಶಿಯವರಿಗೆ 5 ವರ್ಷ 7.5 ಮುಕ್ತಾಯವಾಗಿ ಇನ್ನು 2.5 ವರ್ಷ ಇರುತ್ತೆ. ಪ್ರಮುಖವಾಗಿ ಮೇಷರಾಶಿಯವರಿಗೆ 7.5 ಪ್ರಾರಂಭ. ತುಂಬ ಜನದೊಂದು ತಪ್ಪು ಭಾವನೆ ಏನಂತ ಹೇಳಿದ್ರೆ, ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗ್ತಾ ಇದೆ, ನಾನು ನಾಳೆನೇ ಹೋಗಿ ಶನಿಶಾಂತಿ ಹೋಮಗಳನ್ನು ಮಾಡಿಸ್ಕೊಂಡ್ಬಿಡ್ತೀನಿ, ಶನೀಶ್ವರ ನಂಗೆ ಸಂತುಷ್ಟನಾಗ್ಬಿಡ್ತಾನೆ, ನಾನು ಆರಾಮ್ಸೆ ಇರ್ಬೋದು. ಶನಿಶಾಂತಿ ಹೋಮ ಮಾಡಿಸ್ಕೊಂಡಿದ್ದ ತಕ್ಷಣ ಶನೀಶ್ವರ ಸಂತುಷ್ಟನಾಗ್ತಾನ? ಖಂಡಿತ ಹೌದು, ಆದರೆ ಅದೇ ಪರಿಹಾರವಲ್ಲ. ತುಂಬ ಜನ ತಪ್ಪು ಭಾವನೆ ಏನಂದರೆ, ನಾನಾ ಕಷ್ಟಗಳನ್ನು ಅನುಭವಿಸ್ಕೊಳ್ಳೋಕ್ಕಿಂತ ಮುಂಚೆ ನಾನಾ ತಪ್ಪುಗಳನ್ನು ಮಾಡಿಬಿಡ್ತೇನೆ, ನಾನಾ ಕರ್ಮಗಳನ್ನು ಮಾಡಿಬಿಡ್ತೇನೆ, ನಂತರ ಒಂದು ಅಮೌಂಟ್ ಇರುತ್ತೆ, ಭಗವಂತನಿಗೆ ತುಂಬ ಚಿನ್ನದವಾದ ಕಿರೀಟನ ಶನೇಶ್ವರನಿಗೆ ಅರ್ಪಿಸ್ತೀನಿ, ಭಗವಂತನಿಗೆ ತುಂಬ ಬೆಳ್ಳಿಯ ಕಿರೀಟವನ್ನೇ ಹಾಕಿಸ್ತೇನೆ, ಚಿನ್ನದ ಕಣ್ಣುಗಳನ್ನೇ ಮಾಡ್ಕೊಳ್ತೇನೆ, ವಜ್ರದ ಮುತ್ತುಗಳನ್ನೇ ಭಗವಂತನಿಗೆ ಅರ್ಪಿಸ್ತೇನೆ, ಭಗವಂತ ಸಂತುಷ್ಟನಾಗ್ತಾನೆ, ನನಗೆ ಒಳ್ಳೆ ಫಲ ಕೊಡ್ತಾನೆ. ನಿಜನ? ನೀವು ಮಾಡತಕ್ಕಂಥ ಕೆಲಸವೇ ಭಗವಂತನಿಗೆ ಮುತ್ತುಗಳು, ನೀವು ಮಾಡತಕ್ಕಂಥ ಕೆಲಸದ ಸತ್ಯದ ಮಾರ್ಗದ ಕೆಲಸಗಳೇ ಭಗವಂತನಿಗೆ ಆಭರಣಗಳು, ನೀವು ಬಡವರಿಗೆ ಮಾಡತಕ್ಕಂಥ ಸೇವೆಗಳೇ ಭಗವಂತನಿಗೆ ಚಿನ್ನ ಮತ್ತು ಬೆಳ್ಳಿಯ ಕಿರೀಟಗಳು ಅಂತ. ಅಂದರೆ ತುಂಬ ಜನದ ತಪ್ಪು ಭಾವನೆ ಅಂದರೆ, ನಂತರ ಅಮೌಂಟ್ ಇದೆ, ನಾನಾ ಒಂದಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿ ಭಗವಂತನಿಗೆ ಒಂದಷ್ಟು ಚಿನ್ನ ಬೆಳ್ಳಿ ವಜ್ರವನ್ನು, ಪ್ರಮುಖವಾಗಿ ಶನೇಶ್ವರನಿಗೆ ಒಂದು ದೊಡ್ಡ ಶನಿಶಾಂತಿ ಮಾಡಿ ನಾನು ಒಳ್ಳೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಇದ್ದರೆ ಖಂಡಿತವಾಗಿ ಅದನ್ನು ತೆಗೆದುಹಾಕ್ಬಿಡಿ. ಶನೇಶ್ವರ ಆ ಥರ ಕೆಟ್ಟ ಫಲವನ್ನು, ಅದರ ಒಳ್ಳೆ ಫಲವನ್ನು ನಿಮ್ಮ ಹೋಮ ಹವನಗಳಿಗೆ ಕೊಡೋದಿಲ್ಲ. ಭಗವಂತ ನಿಮ್ಮ ಕರ್ಮಾನುಶಕ್ತ ಕೊಡ್ತಾನೆ. ತುಂಬ ಜನ ನಮ್ಮ ಹತ್ರ ಬರ್ತಾರೆ, ಏನಕ್ಕಂದರೆ ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂದರೆ, ಈಗ ಯಾರೊಬ್ಬರು ಬಂದಿದ್ದರು, ಗುರುಗಳೇ ಗೊತ್ತೋ ಗೊತ್ತಿಲ್ಲೋ ಜೀವನದಲ್ಲಿ ಬೆಳಿಬೇಕು ಅಂತ ಒಂದಷ್ಟು ಜನಗಳಿಗೆ ನಾನು ತೊಂದರೆ ಕೊಟ್ಟಿದ್ದೇನೆ, ಬಡವರಿಗೆ ಅಯ್ಯೋ ಅನಿಸಿದ್ದೀನಿ, ಹಣವನ್ನು ಬೇಗ ಸಂಪಾದನೆ ಮಾಡಬೇಕು ಅಂತ ಗೊತ್ತೋ ಗೊತ್ತಿಲ್ಲ ಆ ಮಾರ್ಗಗಳಲ್ಲಿ ನಾನೊಂದಷ್ಟು ಮಾರ್ಗದಲ್ಲಿ ಹೋಗಿ ಬಂದುಬಿಟ್ಟಿದ್ದೀನಿ, ನನಗೆ ಭಯ ಆಗ್ತಾ ಇದೆ, ನನ್ನ ಆರೋಗ್ಯ ಕೆಟ್ಟಿದೆ, ನನಗೆ ಈಗ ನನ್ನವರು ಯಾರೂ ನನ್ನ ಹತ್ರ ಜೊತೆಗಿಲ್ಲ, ನನ್ನ ಹತ್ರ ಕೋಟ್ಯಾಂತರ ಆಸ್ತಿ ಇದೆ, ನನಗೆ ಏನು ಮಾಡ್ಕೊಳ್ಬೇಕು ಗೊತ್ತಾಗ್ತಿಲ್ಲ, ಎಷ್ಟು ಲಕ್ಷಾಂತರ ಖರ್ಚಾಗಲಿ, ನಂಗೆ ಒಂದು ಶನಿಶಾಂತಿ ಹೋಮ ಮಾಡಿಕೊಟ್ಬಿಡಿ, ಶನೀಶ್ವರ ಸಂತುಷ್ಟನಾಗ್ಬಿಡ್ತಾನಂತೆ ಯಾರೋ ಹೇಳಿದ್ರು, ನಾಳೆಯಿಂದ ನನ್ನವರೆಲ್ಲ ನನಗೆ ಸಿಗ್ತಾರೆ, ನಾನು ಮಾಡಿಕೊಟ್ಟಿದ್ದ ಕರ್ಮ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು. ಆ ಥರ ಏನಾದ್ರು ನಿಮ್ಮ ಮನಸ್ಸಿನ ಆಲೋಚನೆ ಇದ್ದರೆ ಅದಕ್ಕಿಂತ ಮೂರ್ಖತನದ ಆಲೋಚನೆ ಮತ್ತೊಂದು ಯಾವುದೂ ಇಲ್ಲ. ಅಂದರೆ ಭಗವಂತನೊಂದಿಗೆ ನೀವು ಸೇವೆ ಮಾಡೋದು ಇಚ್ಛೆ ಪಡೋದಿಲ್ವಾ, ಏನೂ ಮಾಡೋದು ಬೇಡ, ಬೇರೆಯವರಿಗೆ ಅಯ್ಯೋ ಅನ್ನಿಸ್ಬೇಡಿ, ಅಥವಾ ಬೇರೆಯವರಿಗೆ ಯಾವುದೇ ರೀತಿ ತೊಂದರೆಗಳನ್ನು ಕೊಡಬೇಡಿ. ಖಂಡಿತವಾಗಿಯೂ ಈ 7.5 ಸಮಯದಲ್ಲಿ ಭಗವಂತ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ನೀವು ಆಗಲೇ ಹೇಳಿದ್ರಿ, ಶನೇಶ್ವರ ಅಂದರೆ ಕರ್ಮದ ಅಧಿಪತಿ ಅಂತ. ಕರ್ಮ ಅದು ಒಳ್ಳೆ ಕರ್ಮವೇ ಆಗಿರ್ಬೋದು, ಕೆಟ್ಟ ಕರ್ಮವೇ ಆಗಿರ್ಬೋದು ಅಂತ. ಪ್ರಮುಖವಾಗಿ ಶನೇಶ್ವರ 30 ವರ್ಷದ ನಂತರ ಮೀನರಾಶಿಗೆ ಬರತಕ್ಕಂಥದ್ದು ಅಂತ. ತನ್ನ ಸ್ವಕ್ಷೇತ್ರಕ್ಕೆ ಮೀನರಾಶಿಗೆ ಬಂದಾಗ ಭಗವಂತ ಗೊತ್ತೋ ಗೊತ್ತಿಲ್ಲದೋ ಮೀನರಾಶಿಯವರಿಗೆ ಕೊಂಚ ಮಟ್ಟಿಗೆ ಬಾಧೆ ಜಾಸ್ತಿ ಆಗ್ತಾ ಹೋಗಿರುತ್ತೆ, ಅವಮಾನಕ್ಕೀಡಾಗ್ತೀರಾ, ಅಪಕೀರ್ತಿಗಳು ಜಾಸ್ತಿ ಬರುತ್ತೆ, ಮಾಡತಕ್ಕಂಥ ವ್ಯವಹಾರದಲ್ಲಿ ಮುಂಗಟ್ಟು ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿ ಕುಸಿತೀರಾ, ವ್ಯತವಾಗಿ ಅಂದರೆ ಹಣವನ್ನು ಅನ್ನೆಸೆಸರಿ ಖರ್ಚು ಮಾಡಿ ಜಾಸ್ತಿ ಮಾಡ್ಕೊಳ್ತೀರಾ, ಗೊತ್ತೋ ಗೊತ್ತಿಲ್ಲೋ ನೀವು ಆಡ್ತಕ್ಕಂಥ ಮಾತುಗಳಿಂದ ಕೋರ್ಟು ಕಚೇರಿ ಸ್ಟೇಷನ್ ಅಂತ ಮೆಟ್ಲತ್ತುವ ಒಂದಷ್ಟು ಸಂಭವಗಳು ಬರುತ್ತೆ. ಜೊತೆಗೆ
ನೀ ವ್ಯಕ್ತಿ ಸರಿಯಿಲ್ಲಪ್ಪ ಅಂತ ಅಪವಾದಗಳು ಬರುತ್ತೆ. ಹಾಗಾಗಿ ಈ 2.5 ವರ್ಷಗಳು ಸ್ವಲ್ಪ ಜಾಗೃತವಾಗಿರೋದೇ ಲೇಸು. ಅದು ಪ್ರಮುಖವಾಗಿ 2027 6ನೇ ತಿಂಗಳವರು ಕೂಡ ಶನೀಶ್ವರ ಅಂದರೆ 2.5 ವರ್ಷ, ಪ್ರಮುಖವಾಗಿ 2 ವರ್ಷದ 3 ತಿಂಗಳು ಕೂಡ ಇರ್ತಾನೆ ಅಂತ ಹೇಳ್ತೀವಿ. ಹಾಗಾಗಿ ಸ್ವಲ್ಪ ಜಾಗೃತವಾಗಿರಿ ಮೀನರಾಶಿಯವರು. ಪ್ರಮುಖವಾಗಿ ಮೀನರಾಶಿಯವರಿಗೆ ಶನೀಶ್ವರ ಸ್ವಕ್ಷೇತ್ರಕ್ಕೆ ಬಂದಾಗ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಕರ್ಮವನ್ನು ಕೊಡ್ತಾನೆ ಅಂತ ತುಂಬ ಜನಕ್ಕೆ ಅನಿಸಿರ್ಬೋದು. ಮೀನರಾಶಿಯವರಿಗೆ ಇನ್ನೂ 2.5 ವರ್ಷ ಭಗವಂತ ಒಂದಷ್ಟು ಸಾಲಗಳನ್ನು ಮಾಡಿಸಿರ್ತಾನೆ. ಆದರೆ ಈ 2.5 ವರ್ಷಗಳು ಆ ಸಾಲವನ್ನು ತೀರಿಸ್ಕೊಳ್ಬೇಕು ಅಂತ ನಿಮ್ಮದೇ ಅಂತ ಪ್ಲ್ಯಾನ್ಗಳಿರುತ್ತೆ. ಅದನ್ನು ತೀರಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅಮೌಂಟ್ ಸ್ಟ್ರಕ್ ಆಗುತ್ತೆ. ತುಂಬ ಜನದ ಏನೋ ಪ್ಲ್ಯಾನ್ ಇರುತ್ತೆ, ಈ ವರ್ಷ ಈ ಬಿಸ್ನೆಸ್ಸನ್ನು ನಾನು ಮಾಡ್ತಾ ಇದ್ದೀನಿ ಮೀನರಾಶಿಯವನಾಗಿರೋದ್ರಿಂದ, ಹಾಗಾಗಿ ನನಗೆ ಈ ವರ್ಷ ಸ್ವಲ್ಪ ಲಾಭ ಬರುತ್ತೆ, ಸಾಲವನ್ನು ತೀರಿಸ್ಕೊಂಡ್ಬಿಡ್ಬೋದು, ಹೊಸ ಬಿಸ್ನೆಸ್ಸನ್ನು ಮಾಡ್ಬೋದು, ಹೊಸ ಬ್ರಾಂಚ್ಗಳನ್ನು ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಭಗವಂತ ಎಲ್ಲವೂ ಕೊಡ್ತಾ ಇಲ್ಲಿವರೆಗೂ ಬರ್ತಾನೆ, ಟಪಕ್ ಅಂತ ಕೆಳಗಡೆ ಹಾಕ್ಬಿಡ್ತಾನೆ. ಹಾಗಾಗಿ ಕೊಂಚ ಮಟ್ಟಿಗೆ 100 ಭಾಗ ಯೋಚನೆ ಮಾಡಿ ನಂತರ ಮುಂದುವರಿಯೋದು ತುಂಬ ಸೂಕ್ತ ಮೀನರಾಶಿಯವರು ಅಂತ. ಕುಂಭರಾಶಿಯವರಿಗೆ ಕೊಂಚ ಮಟ್ಟಿಗೆ ಕಳವಳ. ಆಲ್ರೆಡಿ ಭಗವಂತ 5 ವರ್ಷ ನನಗೆ ವನವಾಸವನ್ನು ಅಜ್ಞಾತವಾಸವನ್ನು ಕೊಟ್ಟುಬಿಟ್ಟಿದ್ದಾನಪ್ಪ, 5 ವರ್ಷ ನನ್ನ ಯಾವ ರೀತಿ ಪರೀಕ್ಷೆ ಒಡ್ಡಿದ್ದಾನೆ ಅಂದರೆ ನನ್ನವರು ಯಾರು ಅಂತ ನನಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದಾನೆ. ಅಂದರೆ ನನ್ನ ಕಷ್ಟಕ್ಕೆ ಯಾರು ಒಳಗಾಗೋ ಥರ ನನ್ನ ಮಾಡಿದ್ರು, ನನ್ನ ಕಷ್ಟಕ್ಕೆ ಯಾರು ನನ್ನ ಜೊತೆ ನಿಂತ್ಕೊಂಡ್ರು, ಸಹಿತವಾಗಿ ನಾ ಕಷ್ಟದಲ್ಲಿದ್ದಾಗ ನನಗೆ ಯಾರು ಸಹಾಯ ಮಾಡಿದ್ರು, ಎಲ್ಲವೂ ನನಗೆ ಗೊತ್ತಾಗ್ತಿದೆ. ಒಂದಷ್ಟು ಕಷ್ಟದ ಸಮಯಗಳನ್ನು ನಾನು ಮುಗಿಸ್ಕೊಂಡು ಬಂದಿದ್ದೀನಿ, ಮತ್ತಿನ್ನು 2.5 ವರ್ಷ ನನಗೆ ಅದೇ ರೀತಿ ಕಷ್ಟ ಇರುತ್ತಾ ಅಂತ ಈ ಕುಂಭರಾಶಿಯವರಿಗೆ ಪ್ರಶ್ನೆ ಇರುತ್ತೆ. ಖಂಡಿತವಾಗಿಯೂ ಆ ರೀತಿ ತಲೆಯಲ್ಲಿ ಪ್ರಶ್ನೆಗಳೆಂದರೆ ಸ್ವಲ್ಪ ದೂರ ಮಾಡಿ ಈ 2.5 ವರ್ಷಗಳು ಕುಂಭರಾಶಿಯವರಿಗೆ ಕೊಂಚ ಮಟ್ಟಿಗೆ ಆದರೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಪ್ರಮುಖವಾಗಿ ಆರೋಗ್ಯ ಬಾಧೆಗಳಿದ್ದರೆ ಸ್ವಲ್ಪ ನಿವಾರಣೆಯಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಸಹಿತವಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅಡೆತಡೆಗಳಿರ್ತಲ್ಲ 5 ವರ್ಷ, ಅಷ್ಟು ಅಡೆತಡೆಗಳಿರುವುದಿಲ್ಲ, ಸ್ವಲ್ಪ ಲಾಭದಾಯಕ ವರ್ಷ ಆಗಿರುತ್ತೆ. ಜಾಗೃತವಾಗಿರಿ. ಈ ವರ್ಷ ಕೋರ್ಟು ಕಚೇರಿಗಳಲ್ಲಿ ಸಿಗಾಕೊಳ್ಳೋ ಒಂದಷ್ಟು ಸಂಭವ ಕುಂಭರಾಶಿಯವರಿಗಿದೆ. ಆ ವಿಚಾರಗಳಲ್ಲಿ ಸ್ವಲ್ಪ ಗಮನವನ್ನು ಹರಿಸಿ, ಅಥವಾ ನಿಮ್ಮೆಷ್ಟು ಕೆಲಸ ಇದೆಯೋ ಅಷ್ಟನ್ನು ಮಾತ್ರ ಮಾಡಿಕೊಂಡ್ರೆ ಸಾಕು. ಯಾರೋ ಏನೋ ಕಷ್ಟದಲ್ಲಿದ್ದಾರೆ ಅಥವಾ ಯಾರೋ ಏನೋ ಸಮಸ್ಯೆ ಇದ್ದಾರೆ, ನಾನು ಹೋಗಿ ಇದನ್ನ ದೊಡ್ಡದಾಗಿ ಬಗೆಹರಿಸ್ಬಿಡ್ತೀನಿ ಅಂಥೇಳಿ ಅವರನ್ನು ಬಗೆಹರಿಸಿ ಆ ಕಷ್ಟಕ್ಕೆ ನೀವು ಸಿಗಾಕೊಂಬೇಡಿ ಅಂಥೇಳಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರು ಜಾಗೃತೆಯಿಂದವರು ತುಂಬ ಉತ್ತಮ. ಈ ವರ್ಷ ಕುಂಭರಾಶಿಯವರು ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ರೆ ಪ್ರಮುಖವಾಗಿ ನನಗೆ ಸ್ವಲ್ಪ ಪರವಾಗಿಲ್ಲಪ್ಪ, ಆರಾಮ್ಸೆ ಆಗ್ತಾಯಿದೆ, ಸ್ವಲ್ಪ ಅಮೌಂಟ್ ಬರ್ತಿದೆ, ಈ ಅಮೌಂಟನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತ ಬೇಡ. ಆ ಪಾರ್ಟ್ನರ್ಸ್ಗಳಿಗೆ ದೊಡ್ಡ ಮಟ್ಟಿಗೆ ವೈರತ್ವ ಉಂಟಾಗುತ್ತೆ. ಜೊತೆಗೆ ಮಾಡ್ತಕ್ಕಂಥ ಅಷ್ಟು ಬಿಸ್ನೆಸ್ಗಳಲ್ಲಿ ಲಾಸ್ ಆಗ್ತಾ ಹೋಗುತ್ತೆ. ಅಂದರೆ ಅಮೌಂಟ್ ಬಂದರೂ ಕೂಡ ನೀವು ಪಡ್ಕೊಳಕ್ಕಾಗಲ್ಲ, ಘರ್ಷಣೆ ಆಗಿ ಇಬ್ಬರು ಕೂಡ ಕಳ್ಕೊಳ್ತೀರಾ, ಸ್ನೇಹ ಸಂಬಂಧ ಹಾಳಾಗತ್ತೆ, ಮತ್ತು ಅಮೌಂಟನ್ನು ಕೂಡ ಪಡೆಯೋದು ಕಷ್ಟವಾಗತ್ತೆ. ಹಾಗಾಗಿ ಈ 2.5 ವರ್ಷಗಳು ಸ್ವಲ್ಪ ಜಾಗೃತವಾಗಿಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ಮೇಷರಾಶಿಯವ್ರಿಗೆ ಹೇಗೆ ಅಂತ ಹೇಳಿದ್ರೆ, ನನಗೇನೋ 7.5 ಪ್ರಾರಂಭ ಆಗಿಬಿಡ್ತಿದೆ, ಭಗವಂತ ಬಂದ ತಕ್ಷಣ 7.5 ವರ್ಷಗಳು ಅಭಿವೃದ್ಧಿಯನ್ನೇ ಮರ್ತು ಬಿಡ್ಬೇಕಪ್ಪ, ನನಗೆಲ್ಲವೂ ಕೂಡ ಭಗವಂತ ಕಷ್ಟ ಕೊಡ್ತಾನೆ, ನನ್ನ ಸಾಲಗಾರನಾಗಿ ಮಾಡಿಸ್ತಾನೇನೋ, ನನ್ನ ಮನೆ ಬಿಟ್ಟೆ ರೋಡಿಗೆ ಬರೆಸ್ಬಿಡ್ತಾನೇನೋ, ಅಥವಾ ನನಗೆ ಅಪಕೀರ್ತಿ ಬಂದ್ಬಿಡುತ್ತೇನೋ, ಮಾಡ್ತಕ್ಕಂಥ ಕೆಲಸದಲ್ಲಿ ನನಗೆ ತುಂಬ ಕಿರುಕುಳ ಉಂಟಾಗುತ್ತೆ, ಇನ್ನೊಂದು ತುಂಬ ಜನದ ಗೊಂದಲ ಇದೆ. ಒಂದು ತಿಳಿದಿರಲಿ, ನೀವು ಸತ್ಯದ ಮಾರ್ಗದಲ್ಲಿ ಹೋಗ್ತಾ ಇದ್ರೆ, ನೀವು ಯಾರಿಗೂ ಕೂಡ ಏನು ಕಷ್ಟವನ್ನೇ ಕೊಟ್ಟಿಲ್ಲ ಅಂತಿದ್ರೆ, ನಿಮ್ಮಿಂದ ಯಾರೂ ಕೂಡ ತೊಂದರೆ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಶನೇಶ್ವರ ಅದು 7.5 ಆಗಿರ್ಬೋದು, ದಶಭಕ್ತಿಯಲ್ಲೇ ಆಗಿರ್ಬೋದು, ಯಾವುದೇ ರೀತಿ ಕಷ್ಟಗಳನ್ನು ಕೊಡೋದಿಲ್ಲ ಅಂತ. ಹಾಗಾಗಿ ಕೊಂಚ ಮಟ್ಟಿಗೆ ಜಾಗೃತೆಯಿಂದ ಉತ್ತಮ. ತುಂಬ ಜನ ಹೇಳ್ತೀರಾ, ಗುರುಗಳೇ ನಾನು ಏನೋ ಒಳ್ಳೆಯದೇ ಮಾಡ್ತಿದ್ದೆ, ಆದರೆ ಗೊತ್ತಿಲ್ಲದೋ ನಾನು ಮಾಡ್ತಕ್ಕಂಥ ಒಂದಷ್ಟು ಒಳ್ಳೆ ಕೆಲಸ ಇನ್ನೊಬ್ಬರಿಗೆ ಕೆಟ್ಟದಾಗಿರ್ಬೋದು ಅಂತ. ಖಂಡಿತ ಹೌದು. ಮತ್ತು ಶನೇಶ್ವರನ ಸಮಯ ಅಂದರೆ 7.5 ಅಂದರೆ ಪರೀಕ್ಷಾ ಸಮಯ ಅಂತ. ಶನೇಶ್ವರ ನಿಮ್ಮನ್ನು ಪರೀಕ್ಷೆ ಕೂಡ ಮಾಡ್ತಾನೆ. ಅಂದರೆ ನೀನು ಸರಿ ಇದೆಯಾ, ನಿನ್ನ ಹೋಗತಕ್ಕಂಥ ಮಾರ್ಗ ಸರಿ ಇದೆಯಾ. ತುಂಬ ಜನ ಹೇಳ್ತಾರೆ, ಇದುವರೆಗೂ ಕೂಡ ನಾನು ಯಾರಿಗೂ ಕೂಡ ಕಷ್ಟ ಕೊಟ್ಟಿಲ್ಲ, ಯಾರೂ ಕೂಡ ಅಯ್ಯೋ ಅನಿಸಿಲ್ಲ, ಆದರೂ ಕೂಡ ನನಗೆ ಶನೇಶ್ವರ ತುಂಬ ಬಾಧಿಸ್ಬಿಟ್ಟಪ್ಪ ಈ 7.5 ಸಮಯದಲ್ಲಿ ಅಂದರೆ ಖಂಡಿತ ಹೌದು. ಭಗವಂತ ನಿಮ್ಮನ್ನು ಪರೀಕ್ಷೆನ ಮಾಡ್ತಾನೆ, ನೀವು ಹೋಗತಕ್ಕಂಥ ಮಾರ್ಗ ಸರಿ ಇದೆಯಾ ಅಂತ ನೀನೇ ತಿಳಿದುಕೋ ಅಂತ ಹೇಳ್ತಾನೆ. ನಿಮ್ಮೊಂದಿಗಿರುವ ಸ್ನೇಹಿತರು ಖಂಡಿತವಾಗಿ ನಿಮ್ಮ ಸ್ನೇಹಿತರೇ, ಅಥವಾ ನಿಮ್ಮೊಂದಿಗೆ ಇರತಕ್ಕಂಥ ಬಂಧುಗಳು ನಿಮ್ಮ ಹಿತೈಷಿಗಳೇ, ಅಥವಾ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಸತ್ಯತೆ ಇದೆಯಾ, ಅಥವಾ ನಿಮಗೆ ಯಾವ ರೀತಿ ಶತ್ರುಗಳು ಬರ್ಬೋದು, ಜೀವನದಲ್ಲಿ ಯಾವ ರೀತಿ ಸಮಸ್ಯೆ ಬಂದರೆ ನೀವು ಯಾವ ರೀತಿ ಎದುರಿಸ್ಬೋದು ಅಂತ ಒಂದಷ್ಟು 7.5 ಸಮಯದಲ್ಲಿ ಪ್ರಮುಖವಾಗಿ ತಿಳಿಸ್ಕೊಳ್ತಕ್ಕಂಥದ್ದು. ಪ್ರಮುಖವಾಗಿ ಮೇಷರಾಶಿಯವರು ತುಂಬ ಜಾಗೃತವಾಗಿರೋದು ತುಂಬ ಉತ್ತಮ.
ಪ್ರಮುಖವಾಗಿ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಆರೋಗ್ಯದ ಮೇಲೆ ಗಮನ ಹರಿಸಿ. ಅದೇ ರೀತಿ ಮೂಳೆಗಳು ಅಂದರೆ ಜಾಯಿಂಟ್ ಪೇನ್ಗಳಾಗಿರ್ಬೋದು ಅಥವಾ ಮೊಳಕಾಳು ಸಮಸ್ಯೆ ಬರೋದು ಜಾಸ್ತಿ ಆಗುತ್ತೆ. ಕಾಲಿನ ಮೇಲೆ ನಿಗಾವಿರಲಿ. ಜೊತೆಗೆ ಈ ಸಮಯದಲ್ಲಿ ಹೊಸ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಪ್ಪ ಅಥವಾ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಏನಾರ ಮೇಷರಾಶಿಯವರಿದ್ದರೆ ಖಂಡಿತ ಬೇಡ. ಖಂಡಿತವಾಗಿಯೂ ಏನಾರ ಪಾರ್ಟ್ನರ್ಶಿಪ್ಗೆ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಹೊಸ ಬಿಸ್ನೆಸ್ಗಳು ಮಾಡಿದ್ರೆ ಲಾಭ ಅಲ್ಲ, ಇರತಕ್ಕಂಥ ಅಮೌಂಟನ್ನು ಕೂಡ ಕಳೆದುಕೊಳ್ತಕ್ಕಂಥದ್ದು ಅಂತ. ಮತ್ತು ಸರ್ಕಾರಿ ಉದ್ಯೋಗಿಗಳು ಮಾಡತಕ್ಕಂಥ ಕೆಲಸವನ್ನು ಕಳೆದುಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಕೆಲಸದಿಂದ ಈ ಕೆಲಸ ಸರಿ ಮಾಡ್ತಿಲ್ಲ ಅಂತ ಕಿರಿಕಿರಿ ಉಂಟಾಗಿ ಟ್ರಾನ್ಸ್ಫರ್ ಆಗಿರ್ಬೋದು, ಡಿಮೋಷನ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಜಾಗೃತವಾಗಿರಿ. ಪ್ರಮುಖವಾಗಿ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಇದ್ದಕ್ಕಿದ್ದಂಗೆ ನಿಮ್ಮನ್ನ ಟರ್ಮಿನೇಟ್ ಮಾಡ್ಬೋದು ಉದ್ಯೋಗಿಗಳಿಗೆ. ಹಾಗಾಗಿ ಸ್ವಲ್ಪ ಜಾಗೃತವಿರೋದು ತುಂಬ ಉತ್ತಮ. ಈ ವರ್ಷ ಮೇಷರಾಶಿಯವರಿಗೆ ಮಾಡತಕ್ಕಂಥ ಉದ್ಯೋಗದಲ್ಲಿ, ಪ್ರಮುಖ ವ್ಯಾಪಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಲಾಭ ಜಾಸ್ತಿ ಇರಲ್ಲ, ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ. ತಿಳಿದಿರಲಿ, ನಿಮ್ಮ ಜಾತಕದಲ್ಲಿ ಶನೀಶ್ವರ ಉಚ್ಚನಾಗಿದ್ದರೆ, ಶನೀಶ್ವರ ಒಳ್ಳೆ ಫಲವನ್ನು ಕೊಡತಕ್ಕಂಥ ಸೂಚನೆ ಏನಿದ್ರೆ 7:30 ಸಮಯದಲ್ಲಿ ಒಳ್ಳೆ ಫಲವನ್ನೇ ಕೊಡತಕ್ಕಂಥದ್ದು. ಆದರೆ ಭಗವಂತ ಯಾರನ್ನೂ ಕೂಡ ಬಿಟ್ಟವನಲ್ಲ ಅಂತ. ಅಂದರೆ ಸಾಕ್ಷಾತ್ ಸ್ವಂತ ತಂದೆಯನ್ನೇ ಆಗಿರ್ಬೋದು, ಶಿವನನ್ನೇ ಆಗಿರ್ಬೋದು, ಸತ್ಯ ಹರಿಶ್ಚಂದ್ರನ್ನೇ ಆಗಿರ್ಬೋದು, ಶ್ರೀಕೃಷ್ಣನೇ ಆಗಿರ್ಬೋದು, ರಾಮನ್ನೇ ಆಗಿರ್ಬೋದು, ಅಂದರೆ ದೇವರನ್ನಾಗಿರ್ಬೋದು, ರಾವಣ ರಾಕ್ಷಸನ್ನೇ ಆಗಿರ್ಬೋದು, ಅಥವಾ ಒಂದಷ್ಟು ಮನುಷ್ಯರೇ, ಸತ್ಯ ಹರಿಶ್ಚಂದ್ರ ಮನುಷ್ಯನ್ನೇ ಆಗಿರ್ಬೋದು, ಯಾರನ್ನೂ ಕೂಡ ಭಗವಂತ ಬಿಟ್ಟವನಲ್ಲ. ಅಂದರೆ ಎಲ್ಲರೂ ಕೂಡ ಪರೀಕ್ಷೆಯನ್ನೇ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ನೀವು ಗೆದ್ದು ಬಂದರೆ ಮುಂದಿನ ಅಷ್ಟೂ ವರ್ಷಗಳು ತುಂಬ ಚೆನ್ನಾಗಿರುತ್ತೆ ಅಂತ. ತುಂಬ ಜನಕ್ಕೆ ಒಂದು ಅರ್ಥ ಆಗ್ತಾ ಇಲ್ಲ. ನೀವು ಹೇಳಿದ್ರಿ, ನಾನು ಡೈರೆಕ್ಟಾಗಿ ಹೋಗಿ ಶನಿಶಾಂತಿಯನ್ನು ಮಾಡಿಕೊಂಡ್ರೆ ನನಗೆ ಅಷ್ಟು ಫಲ ಸಿಗೋಲ್ಲ, ನನಗೆ ಭಗವಂತ ಅಷ್ಟು ಒಳ್ಳೇದು ಮಾಡಲ್ಲ, ಮತ್ತು ನಾನು ಯಾವ ವಿಚಾರಗಳನ್ನು ಮಾಡಿದ್ರೆ ಅಥವಾ ಯಾವ ದಾನ ಧರ್ಮವನ್ನು ಮಾಡಿದರೆ ಅಥವಾ ಭಗವಂತನ ಕೃಪೆಗೋಸ್ಕರ ಯಾವ ದೇವರ ಆರಾಧನೆ ಮಾಡಿದರೆ ನನಗೆ ಒಳಿತಾಗತ್ತೆ ಅಂತ ತುಂಬ ಜನರ ತಲೆಯಲ್ಲಿ ಪ್ರಶ್ನೆ ಆಲ್ರೆಡಿ ಉಟ್ಕೊಂಡಿದೆ. ಇನ್ನೂ ತುಂಬ ಜನ ಕೇಳ್ತಾ ಇರ್ತೀರ, ಯಾವ ರಾಶಿಯವರೆಗೆ ಶನೀಶ್ವರನ ಸ್ಥಾನ ಪಲಟದಿಂದ ಶುಭವಾಗತ್ತೆ ಅಂತ. ಇನ್ನೂ ತುಂಬ ಜನ ಕೇಳ್ತಾ ಇರ್ತೀರ, ಗುರುಗಳೇ ಅಷ್ಟಮ ಶನಿ ಅಂತಾರೆ, ಪಂಚಮ ಶನಿ ಅಂತಾರೆ, ಹಂಗಂದ್ರೆ ಏನು? ಯಾವ ರಾಶಿಯವರಿಗೆ ಅಷ್ಟಮ ಶನಿ, ಯಾವ ರಾಶಿಯವರಿಗೆ ಪಂಚಮ ಶನಿ, ಯಾವ ರೀತಿ ನಮಗೆ ಕಷ್ಟಗಳು ಬರುತ್ತೆ ಅಥವಾ ಯಾವ ಲಾಭ ಬರುತ್ತೆ, ಮತ್ತು ಯಾವ ರಾಶಿಯವರಿಗೆ ಮಿಶ್ರ ಫಲ ಅಂದರೆ 50-50, ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ, ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ತುಂಬ ಜನಕ್ಕೆ ಒಂದು ಗೊಂದಲದಿರ್ತೀರ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ರಾಶಿಯವರಿಗೆ ಒಳ್ಳೆ ಫಲ, ಪ್ರಮುಖವಾಗಿ ವೃಷಭ ರಾಶಿಯವರು ಮುಟ್ಟಿದ ಅಷ್ಟೂ ವಸ್ತುಗಳು ಮುಂದಿನ 2 ವರ್ಷ ಚಿನ್ನ ಆಗ್ತಾ ಹೋಗುತ್ತೆ ಅಂತೇಳಿ ಅದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರು ಕೂಡ ಪ್ರತಿಯೊಬ್ಬರು ಕೂಡ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪವನ್ನು ಮಾಡಿ. ತುಂಬ ಜನ ಕೇಳ್ತಿರ್ತೀರ, ಯಾವ ಮಂತ್ರವನ್ನು ಜಪ ಮಾಡಿದರೆ ನನಗೆ ಶನೇಶ್ವರ ಸಂತುಷ್ಟನಾಗ್ತಾನೆ ಅಂತ. ರಾಜ ವಿಕ್ರಮನಿಗೆ ಮಹಾ ಆಸ್ಥಾನದ ಪಂಡಿತರು ಹೇಳುತ್ತಾರೆ, ನಿನಗೆ 7:30 ಪ್ರಾರಂಭವಾಗಿದೆ, ಹಾಗಾಗಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 23,000 ಜಪ ಮಾಡಿದರೆ ಖಂಡಿತವಾಗಿಯೂ ಶನೇಶ್ವರ ಸಂತುಷ್ಟನಾಗುತ್ತಾನೆ ಅಂತ. ಹಾಗಾಗಿ ನೀವು ಶಕ್ತಿನುಸಾರ ಯಾರಿಗೆ 7:30 ಪ್ರಮುಖ ಪ್ರಾರಂಭವಾಗಿದೆ, ಮೇಷರಾಶಿ ಆಗಿರ್ಬೋದು, ಇನ್ನು ಯಾರು 5 ವರ್ಷ ಇದೆ 7:30 ಮೀನರಾಶಿ ಆಗಿರ್ಬೋದು, ಅಥವಾ 7:30 ಇನ್ನು 2.5 ವರ್ಷಗಳಿದೆ ಅಂತ ಯಾರಿಗನಿಸಿದೆ ಕುಂಭರಾಶಿಯವರು ಓಂ ಶಂ ಶನೇಶ್ವರಾಯ ನಮ್ಮ ಮಂತ್ರವನ್ನು ಶಕ್ತಿನುಸಾರ ಯಥೇಚ್ಛವಾಗಿ ಜಪಗಳನ್ನು ಮಾಡಿ. ಖಂಡಿತವಾಗಿಯೂ ಆ ಶನೀಶ್ವರನ ಅನುಗ್ರಹ ನಿಮ್ಮ ಮೇಲೆ ಇರತಕ್ಕಂಥ ಸಮಸ್ಯೆ ಬರತಕ್ಕಂಥ ಸಮಸ್ಯೆ ಕಮ್ಮಿ ಆಗ್ತಾ ಬರುತ್ತೆ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಯಾವ ರಾಶಿಯವರಿಗೆ ಯಾವ ಒಳ್ಳೆ ಫಲವನ್ನು ಶನೀಶ್ವರ ಕರುಣಿಸಿಕೊಡ್ತಾನೆ ಅಂತೇಳಿ ತಿಳಿಸಿಕೊಡುತ್ತೇನೆ. ಪ್ರಮುಖವಾಗಿ ಆ ಶನೀಶ್ವರನ ಕೃಪೆ ಎಲ್ಲರಿಗೂ ಕೂಡ ಸಿಗಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.